ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನನ್ನ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ವೆದರ್ ಎಷ್ಟು ಸೂಪರ್ ಆಗಿತ್ತು ಅಂದರೆ ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಗೊತ್ತಿಲ್ಲ, ಇವತ್ತು ಸ್ವಲ್ಪ ನಾನು ವ್ಲಾಗು ಬೇಗನೆ ಸ್ಟಾರ್ಟ್ ಮಾಡಿದೆ. ಇವತ್ತು ಬೇಗ ಎಚ್ಚರ ಆಗಿಬಿಟ್ಟಿತ್ತು. ಹಾಗೆ ವ್ಲಾಗು ಕೂಡ ಸ್ಟಾರ್ಟ್ ಮಾಡಿದೆ. ಬೇಗ ಜಿಯನ್ಗೆ ಸ್ಕೂಲಿಗೆ ಕಳಿಸೋ ಕೆಲಸಗಳು ಕೂಡ ಸ್ಟಾರ್ಟ್ ಆಯಿತು. ಸೊ ಬೆಳಗ್ಗೆನೇ ಎದ್ದು ಅವನ್ನ ಸ್ಕೂಲಿಗೆ ಕಳಿಸೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಅವನು ಸ್ವಲ್ಪ ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಫ್ರೀ ಆಗುತ್ತೆ ಅಂದರೆ ಫುಲ್ ಫ್ರೀ ಆಗಲ್ಲ. ಲಂಚ್ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಬೆಳಿಗ್ಗೆನೇ ಇದೆಯಲ್ಲ, ಅದು ಆವಾಗ ನನಗೆ ಫಸ್ಟ್ ಆಫ್ ಆಲ್ ಬೆಳಿಗ್ಗೆ ಎದ್ದೇಳೋದು ಅಂದರೆ ನನಗೆ ತುಂಬ ಕಷ್ಟ. ಜಿಯನ್ನಿಗೆ ಹಾಲಿಡೇಸ್ ಇದೆ, ನನಗೆ ಫುಲ್ ಖುಷಿ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಲೇಟಾಗಿ ಹೇಳ್ಬೋದು ಅಂತ. ಅದ್ರ ಜೊತೆಗೆ ಬೇರೆ ಕೆಲಸ ಎಲ್ಲ ಮಾಡೋದು ಸ್ವಲ್ಪನೇ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಅಮ್ಮಂದಿರಿಗೆಲ್ಲ ಗೊತ್ತಿರುತ್ತೆ. ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ. ಆಮೇಲೆ ಪ್ರಾಪರ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆದಮೇಲೆ ಇನ್ನೂ ಬೇಗನೆ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಮನೆ ಕೆಲಸಗಳು ಕೂಡ ಇರುತ್ತಾ. ಈ ಥರ ಗ್ರೋಸರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿರ್ತೀನಿ. ಸೊ ಅದೆಲ್ಲ ತಂದು ಇಟ್ಬಿಟ್ಟಿರ್ತೀನಿ. ಅದೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಯಾಕೆಂದರೆ ತಂದಿದ ತಕ್ಷಣ ಕ್ಲೀನ್ ಮಾಡಬೇಕು ಅಂದರೆ ಎಲ್ಲ ಎತ್ತಿಡೋದು ಸೊ ಸ್ವಲ್ಪನೇ ಕಷ್ಟನೇ. ಅವಾಗೆಲ್ಲ ತೆಗೆದು ಎತ್ತಿಡ್ತಾ ಇದ್ದೀನಿ, ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನೋಡಿಕೊಂಡು ಎಲ್ಲ ಎತ್ತಿಡೋದು. ಸೊ ಅದ್ರ ಜೊತೆಗೆ ಇದೆಲ್ಲ ಎತ್ತಿಟ್ಬಿಟ್ಟು ಲಂಚಿಗೆ ಪ್ರಿಪ್ರೇಷನ್ ಮಾಡೋಣ ಅಂದ್ಬಿಟ್ಟು ನಾನು ಅಂದ್ಕೊಂಡೆ. ಫ್ರೆಂಡ್ಸ್, ಸೊ ಇವಾಗ ಜಸ್ಟ್ ಸ್ನಾನ ಮುಗಿಸಿ ಬಂದೆ ಕೆಲಸದ ಮಧ್ಯ. ಸೊ ಸ್ವಲ್ಪ ಸ್ಕಿನ್ ಕೇರು ಏನಾದರೂ ಮಾಡಿಕೊಂಡೆ ನನ್ನ ದಿನ ಸ್ಟಾರ್ಟ್ ಆಗೋದು. ಯಾಕೆಂದರೆ ನನಗೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಲ್ಲ ಅಂದ್ರೂ ಅಥವಾ ನಾನು ಡೈಲಿ ಫ್ರೆಶ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ನಂಗೆ ಒಂಥರ ಅನಿಸ್ತಿರುತ್ತೆ. ಸೊ ಬಾತ್ರೂಮ್ ಬಗ್ಗೆನೂ ಕೇಳ್ತಾ ಇರ್ತೀರ ತುಂಬ ಜನ. ಸೊ ಬಾತ್ರೂಮು ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಸೊ ಅದರಲ್ಲಿ ಇದು ವೈಟ್ ಕಲರ್ದು ಜಾಸ್ತಿ ಕೇಳ್ತೀರ, ಅದು ಕೂಡ ಸಿಗುತ್ತೆ. ಮತ್ತು ಇದು ಬಂದು ನಾನು ತುಂಬ ಹಳೆಯದು, ದುಬೈಲಿ ತೊಗೊಂಡಿದ್ದು. ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ನಾನು ಒಂದು ಪ್ರಾಡಕ್ಟ್ ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಿವಾಲಿ ಇವಾಗ ತಾನೇ ಮುಗೀತು. ಅದು ಸ್ವೀಟ್ ಸ್ಮೆಲ್ ಆಗಿರ್ಬೋದು, ಕ್ಯಾಂಡಲ್ ಸ್ಮೆಲ್ ಆಗಿರ್ಬೋದು, ನಂಗೆ ಇನ್ನೂ ಹಾಗೆ ಇದೆ. ಅದ್ರ ಜೊತೆಗೆ ನಂಗೆ ತುಂಬ ಗಿಫ್ಟ್ಸ್ಗಳು ಕೂಡ ಸಿಕ್ತು. ಸೊ ದಿವಾಲಿಲಿ ಗಿಫ್ಟ್ ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ನಿಮ್ಗೆ ಗೊತ್ತಿದೆ. ಅವಾಗ ನಂಗೆ ಸಿಕ್ಕಿದ್ದು ಬೆಸ್ಟ್ ಗಿಫ್ಟೇ ಅಪೀಲ್ ಕೊಕೊವಾ ಕಾಮ್ ಪರ್ಫ್ಯೂಮ್. ಏನು ಇದರಲ್ಲಿ ಸ್ಪೆಷಲ್ ಅಂದರೆ ಕೊಕೊವಾ ಕಾಮ್ ಇಸ್ ವ್ಯಾನಿಲಾ ಬಟ್ ನಾಟ್ ದ ಓವರ್ಲಿ ಸ್ವೀಟ್ ಅಂಡ್ ಆರ್ಟಿಫಿಷಿಯಲ್ ಕೈಂಡ್ ಅಂತ ಹೇಳ್ಬೋದು. ದಿಸ್ ಇಸ್ ಕ್ರೀಮಿ ಸಾಫ್ಟ್ ಕಂಫರ್ಟಿಂಗ್ ವ್ಯಾನಿಲಾ ಲೇಯರ್ಡ್ ವಿತ್ ಫ್ಲೋರಲ್ ಅಂಡ್ ಮಸ್ಕಿ ಅಂಡರ್ಟೋನ್ಸ್. ಸೊ ಅದು ನೀವು ಎವಾಲ್ವ್ ಆಗುತ್ತೆ ಯೂಸ್ ಮಾಡಿದಾಗ. ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್, ಲಾಸ್ಟ್ 10+ ಅವರ್ಸ್ ಅಂತಾನೆ ಹೇಳ್ಬೋದು ವಿತೌಟ್ ಬೀಯಿಂಗ್ ಓವರ್ ಪವರಿಂಗ್. ಯುನಿಸೆಕ್ಸು ಮತ್ತು ಎವ್ರಿಡೇ ವೇರೆಬಲ್. ಫ್ರೆಂಡ್ಸ್, ಏನು ಗೊತ್ತಾ, ಹಬ್ಬ ಅಂದರೆ ಸ್ಪೆಷಲ್ ಆಗಿ ಅನಿಸುತ್ತೆ, ನಮಗೆ ಸ್ಪೆಷಲ್ ಡೇ ಅಂತ ಅನಿಸುತ್ತೆ. ಆವಾಗ ಈ ಥರ ಗಿಫ್ಟ್ ಎಲ್ಲ ಸಿಕ್ತಾಗ ಇನ್ನೂ ಖುಷಿ ಆಗುತ್ತೆ. ಬಟ್ ನನಗೆ ಎವ್ರಿ ಡೇನೂ ಕೂಡ ನನಗೆ ಸ್ಪೆಷಲ್ ಆಗಿ ಅನಿಸ್ಬೇಕು ಅಂತ ಇರುತ್ತೆ. ಸೊ ನಾನು ಈ ಪರ್ಫ್ಯೂಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗಿಂದ ನನಗೆ ಪ್ರತಿದಿನ ನನಗೆ ಸ್ಪೆಷಲ್ ಆಗಿ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ನೀವು ಕೂಡ ಅನ್ಕೋತಿದ್ರೆ ನಮ್ಮ ಡೇನು ಸ್ಪೆಷಲ್ ಆಗಿರಬೇಕು, ಎವ್ರಿ ಡೇ ಸ್ಪೆಷಲ್ ಆಗಿ ಅನಿಸ್ಬೇಕು ಅಂತಿದ್ರೆ ಇವಾಗಲೇ ಈ ಕೊಕೊವಾ ಕಾಮ್ ಪರ್ಫ್ಯೂಮ್ನ ಟ್ರೈ ಮಾಡಿ ನೋಡಿ. ಸೊ ನಿಮ್ಮ ಡೇನು ಕೂಡ ಸ್ಪೆಷಲ್ ಆಗಿ ಮಾಡ್ಕೊಳ್ಳಿ. ಫೆಸ್ಟಿವಲ್ ಅಂದರೆ ಜಸ್ಟ್ ನಾವು ಹೇಗೆ ಕಾಣಿಸ್ತೀವಿ ಅಥವಾ ಚೆನ್ನಾಗಿ ಕಾಣ್ತೀವಿ ಅಷ್ಟೇ ಅಲ್ಲ, ನಾವು ಹೇಗೆ ಫೀಲ್ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪೂರ್ತಿ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ನೋಡ್ತಾ ಇದ್ದೀರಾ, ಇವಾಗ ಕುಕ್ ಮಾಡ್ತಾ ಇದೆ, ಸಾಂಬಾರ್ ಮಾಡಿ ಸೊ ಸ್ಯಾಲಡ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಪಾಪಡ್ ಮಾಡೋಣ ಅಂತ. ಸೊ ಪಾಪಡ್ ಕರಿಯೋದು. ಸೊ ಇದು ಮಾಡ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಲಾಸ್ಟು ಹಬ್ಬದಲ್ಲಿ ಬ್ಯುಸಿ ಆದೆ. ಹಬ್ಬ ಆದಮೇಲೆ ಜಿಯನ್ ಸ್ಕೂಲ್ಸು ಅದೇ ಇದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ನನಗೆ ವ್ಲಾಗ್ಸ್ ಮಾಡೋಕ್ಕೂ ಸ್ವಲ್ಪ ಅದರಿಂದ ಕಷ್ಟ ಆಗ್ತಿದೆ. ಅದೇ ಟೆನ್ಷನು, ಸ್ಕೂಲು ಅದು ಇದು. ಈ ವರ್ಷ ಒಂದು ಸ್ವಲ್ಪ ನಮಗೆ ಸೆಟಲ್ ಆಗಿಬಿಟ್ರೆ ಆಮೇಲೆ ಏನು ಪ್ರಾಬ್ಲಮ್ ಇರಲ್ಲ. ಅದಕ್ಕೆ ಸೊ ಅದರಿಂದ ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಸೊ ಅದೇ ಬಟ್ ಇವಾಗ ಓಕೆ ಅದರಲ್ಲೇ ಆಗ್ಬಿಟ್ರೆ ಆಗಲ್ಲ. ಸೊ ಬ್ಲಾಗ್ಸ್ ಮಾಡಬೇಕು ಅಂದ್ಬಿಟ್ಟು ನಾನು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ನೆನ್ನೆ ಸ್ವಲ್ಪ ಅಂದರೆ ಸಂಡೇ ಇದಕ್ಕೆ ಹೋಗಿದ್ವಿ ಸೂಪರ್ ಮಾರ್ಕೆಟ್ಗೆ. ಹಾಗೆ ಬರ್ತಾ ಇದ್ರಲ್ಲ ಒಂದು ಸ್ವಲ್ಪ ಕೆಲವೊಂದು ಸಾಮಾನುಗಳು ತೊಗೊಂಡೆ, ಏನಕ್ಕೆ ಮನೆಗೆ ಬೇಕು ಅಂದ್ಬಿಟ್ಟು. ಒಂದು ತೋರಿಸ್ತೀನಿ ನಾನು ನಿಮಗೆ. ಸೊ ಫಸ್ಟು ಇದು ಜಿಯನ್ಗೆ ಬಿಸ್ಕೆಟ್ಸ್ ಎಲ್ಲ ಓಪನ್ ಮಾಡಿ ಹಾಗೆ ಇಟ್ಬಿಡ್ತಾ ಇದ್ದ. ಸೊ ಅದಕ್ಕೆ ಓಕೆ
ಸೊ ಜಿಯನ್ನು ಬಿಸ್ಕೆಟ್ಸ್ ಎಲ್ಲ ಓಪನ್ ಮಾಡಿ ಹಾಗೆ ಇಟ್ಬಿಡ್ತಾ ಇದ್ದ, ಅದಕ್ಕೆ ಇದು ಬಿಸ್ಕೆಟ್ಸ್ಗೆ ಅಂದ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದು ಎಲ್ಲಿ ತೊಗೊಂಡೆ, ವೆಸ್ಟ್ ಸೈಡಲ್ಲಿ ತೊಗೊಂಡು ಬಂದೆ. ಅದ್ರ ಜೊತೆಗೆ ನಮ್ಮ ಮನೇಲಿ ಇದು ಇರಲಿಲ್ಲ. ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದು ಏನಾಗಿತ್ತು ಅಂದರೆ, ಲಾಸ್ಟ್ ಟೈಮ್ ತೊಗೊಂಡಿದ್ದು ಚಂದು ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದು ಏನಾಗಿತ್ತು ಅಂದರೆ, ಚಂದು ತೊಗೊಂಡು ಬರಬೇಕಾದ್ರೇ ಕಾರಿಂದ ಬೀಳಿಸ್ಬಿಟ್ಟಿದ್ರು. ಸೊ ಹೊಡೆದೋಗಿತ್ತು, ಅದಕ್ಕೆ ಇದನ್ನು ತೊಗೊಂಡು ಬಂದೆ. ಸೊ ಇದೆರಡು ತೊಗೊಂಡು ಬಂದು ಏನಕ್ಕೆ ಅಂದರೆ, ಮಾಲ್ ಶೂಟ್ ಮಾಡೋಕ್ಕೆ ಅಂತ ಹೋಗಿದ್ದೆ, ಝೂಡಿಯೋದು ನಿಮಗೆ ಶೂಟ್ ಮಾಡಿ ತೋರ್ಸೋಣ ಅಂತ. ಅದ್ರ ಜೊತೆಗೆ ಹಾಗೆ ಹೋಗ್ಬಿಟ್ಟು ಇವೆರಡು ತೊಗೊಂಡು ಬಂದೆ. ಆಮೇಲೆ ಇನ್ನೊಂದು ಏನಾಯಿತು ಅಂದರೆ, ನಾನು ನಿಮ್ಗೆ ಹೇಳ್ಬೇಕು ಅದು ಅಂತ ಅಂದ್ಕೊಂಡೆ. ಸೊ ಏನಂದರೆ ಟೈಸನ್ ತೊಗೊಂಡಿದ್ನಲ್ಲ, ನಿಮಗೆ ಗೊತ್ತಲ್ವ. ಸೊ ನನ್ನ ಹತ್ರ ಟೈಸನ್ ಅದು ಹೇರ್ ರ್ಯಾಪ್ ಇತ್ತು. ಸೊ ಅದು ವರ್ಕೇ ಆಗ್ತಿಲ್ಲ, ಯಾವ ಅಟ್ಯಾಚ್ಮೆಂಟ್ಸು ವರ್ಕ್ ಆಗ್ತಿಲ್ಲ. ನನಗೆ ಏನನ್ನಿಸ್ತಿದೆ ಅಂದರೆ, ಅದಕ್ಕೆ ಆಲ್ಮೋಸ್ಟ್ ನಾನು ತೊಗೊಂಡಾಗ 55,000 ರುಪೀಸು ಏನೋ ಡಿಸ್ಕೌಂಟ್ಸ್ ಎಲ್ಲ ಹೋಗಿಲ್ಲ ಅಂದರೆ 59,000 ಇತ್ತು. ಸೊ ಅದು ವರ್ಕ್ ಆಗ್ತಿಲ್ಲ. ಸಡನ್ನಾಗಿ ಯಾಕೋ ಸ್ಟಾಪ್ ಆಗಿಬಿಟ್ಟಿದೆ. ಅದನ್ನ ಕೊಡೋಣ ಅಂದ್ಬಿಟ್ಟು ಅಲ್ಲಿ ಹೇಗೂ ಮಾಲಲ್ಲಿ ಅದ್ರದ್ದು ಶೋರೂಮ್ ಇತ್ತು, ಅದಕ್ಕೆ ಅಲ್ಲಿ ತೊಗೊಂಡೋಗೋಣ ಅಂದ್ಬಿಟ್ಟು ಅಲ್ಲಿ ತೊಗೊಂಡೋದೆ ಶಾಪ್ಗೆ. ಬಟ್ ಅವ್ರು ಹೇಳ್ತಿದ್ದಾರೆ, ಇಲ್ಲ ನೀವು ಆನ್ಲೈನಲ್ಲಿ ಅವ್ರಿಗೆ ಬುಕ್ ಮಾಡಿಕೊಂಡು ನಾವಿಲ್ಲಿ ಅದನ್ನು ಸರ್ವಿಸ್ ಮಾಡಲ್ಲ, ಅದನ್ನು ನೋಡೋದಿಲ್ಲ. ಸೊ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು, ಮನೆಗೆ ಬರ್ತಾರೆ ಅಂತ. ನಾನು ಆಮೇಲೆ ಇದು ಏನಪ್ಪ, ಬೇರೆ ಏನೇ ಕೆಟ್ಟೋದ್ರು ಅಲ್ಲಿ ತೊಗೊಂಡು ಕೊಡ್ತೀವಿ, ರೆಡಿ ಮಾಡಿಕೊಡ್ತಾರೆ, ಇದು ಏನಂತ ಅಷ್ಟೊಂದು ದುಡ್ಡು ಹಾಕಿದೆ. ಅದಕ್ಕೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಸಖತ್ ಬೇಜಾರಾಗೋಯ್ತು. ಅಯ್ಯೋ ಇಷ್ಟಕ್ಕೆ ಒಂದು 2 years ಅಷ್ಟೇ ಆಗಿದ್ದು ಅಂತ. ಅದಕ್ಕೆ ಇವಾಗ ಕಾಲ್ ಮಾಡಬೇಕು. ನನಗೆ ಏನನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಅಂದರೆ, ಅಯ್ಯೋ ಸುಮ್ಮನೆ ಅನ್ಯಾಯವಾಗಿ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ಕೊಂಡ ನಾನು 55,000 ರೂಪಾಯಿ ಅಂತ ಸಿಕ್ಕಾಬಿಟ್ಟೆ ಬೇಜಾರಾಗ್ತಿದೆ. ನಾನು ಬೇರೆ ಎಲ್ಲ ತೊಗೊಂಡಿರೋದೆಲ್ಲ ಚೆನ್ನಾಗೇ ವರ್ಕ್ ಆಗ್ತಿದೆ ಆಯಿತಾ. ಲೋಕಲ್ ಎಷ್ಟೊಂದು ಬೇರೆ ಬೇರೆ ತೊಗೊಂಡಿರೋದು ಕಡಿಮೆ ದುಡ್ಡದೆಲ್ಲ, ಎಷ್ಟೊಂದು ವರ್ಷ ಆಗಿರೋದೆಲ್ಲ ಹಾಗೆ ಇದೆ, ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ. ಇದು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀನೋ ಹಿಂಗಾಗಿದೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ ಒಂದೊಂದ್ಸರಿ. ಕಾಲ್ ಮಾಡಿ ನೋಡಬೇಕು, ಚಂದ್ರ ಏನಾಗಲ್ಲ ಇರು, ರೆಡಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಅದು ಸ್ವಲ್ಪ ಒಂಥರ ಬೇಜಾರು ಥರ ಇರುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ ನಾನು. ಸಾಂಬಾರು ಮಾಡಿಬಿಟ್ಟು ಇದು ಯೂಸ್ ಮಾಡಿದಾಗ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ, ಯಾಕೆಂದರೆ ಅದು ಸ್ಕ್ರ್ಯಾಚೆಲ್ಲ ಆಗಬಾರ್ದು ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತೀನಿ. ಇದು ಕೆಲವೊಂದು ಪ್ರಾಡಕ್ಟ್ಸ್ ನಾನು ಏನು ಯೂಸ್ ಮಾಡಿರ್ತೀನಿ ವ್ಲಾಗಲ್ಲಿ ತೋರಿಸ್ತೀನಿ. ಒಂದ್ಸರಿ ಟ್ಯಾಗ್ ಪ್ರಾಡಕ್ಟ್ಸ್ ನೋಡಿ ಅದರಲ್ಲಿ ಒಂದ್ಸರಿ ಟ್ಯಾಗ್ ಮಾಡಿರ್ತೀನಿ ನಾನು, ಯಾಕೆಂದರೆ ನನಗೆ ಲಿಂಕ್ ಕೊಡಿ ಅಂತ ತುಂಬ ಕೇಳ್ತಿರ್ತೀರ. ಸ್ಕಿನ್ ಕೇರು ಅದು ಎಲ್ಲ ಮಧ್ಯ, ಜೊತೆಗೆ ಅಡುಗೆ ಮಾಡೋದು ಮತ್ತು ಅಜ್ಜಿಯನ್ ಬರೋಷ್ಟರಲ್ಲಿ ಮತ್ತೆ ಎಲ್ಲ ಪ್ರಿಪೇರ್ ಮಾಡಿಡೋದು. ಸೊ ಇದೆಲ್ಲ ಇದ್ದೇ ಇರುತ್ತೆ, ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವಾಗ ಹೇಗೆ ಆಗ್ಬಿಟ್ಟದ ಅಂದರೆ, ನನಗೆ ಏನೇ ಕೆಲಸ ಮಾಡ್ತಿರಲಿ, ಏನೇ ಮಾಡ್ತಿರಲಿ, ಮಧ್ಯ ಜಿಯನ್ ಸ್ಕೂಲ್ಸ್ ಯಾವ್ದಾದ್ರು ಇದೆಯಾ ಸೊ ಹತ್ತಿರದಲ್ಲಿ. ಸೊ ಇದೆಲ್ಲ ಮಧ್ಯ ನಾನು ಸರ್ಚ್ ಮಾಡ್ತಾನೆ ಇರ್ತೀನಿ. ಯಾವ ಚೆನ್ನಾಗಿದೆ ಸ್ಕೂಲು, ಹೇಗಿದೆ ರಿವ್ಯೂಸು. ಒಂದು ಸ್ಕೂಲ್ ಹೋಗಿ ನೋಡ್ಕೊಂಬರ್ತೀವಿ, ಅದು ರಿವ್ಯೂಸ್ ನೋಡ್ತೀವಿ, ಇಲ್ಲ ಯಾರಾದರೂ ಹೋಗ್ತಿರೋರಿದ್ರೆ ಕೇಳ್ತೀವಿ. ಸೊ ಈ ರೀತಿ ಆಗ್ತಿದೆ ಮೈಂಡಲ್ಲಿ, ಅದು ಕೂಡ ಹೋಗ್ತಾನೇ ಇರುತ್ತೆ. ಎಷ್ಟು ಜನಕ್ಕೆ ಈ ರೀತಿ ಆಗ್ತಾ ಇದೆ, ಎಷ್ಟು ಜನ ಸ್ಕೂಲ್ ಸರ್ಚ್ ಮಾಡ್ತಾಯಿದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ. ಹೌದು ರಾಮ್ಯ, ಅದು ತುಂಬ ಕಷ್ಟದ ಕೆಲಸ ಅಂತ ಯಾರಿಗೆಲ್ಲ ಅನ್ನಿಸ್ತಿದೆ. ಸೊ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ನಾನು ಇನ್ನೊಂದು ಏನಾದರೂ ಸಜೆಸ್ಟ್ ಮಾಡೋದಿದ್ರೆ, ನೀವೇನಾದರೂ ಮನೆ ತೊಗೊಳ್ಳೋದಿದ್ರೆ ಫಸ್ಟ್ ಸ್ಕೂಲ್ ಫೈನಲೈಸ್ ಮಾಡ್ಕೊಳ್ಳಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಸೊ ಅದೇನಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಏನೋ ತಲೆನೋವಿರಲ್ಲ ಅದರಿಂದ. ಸೊ ಆಮೇಲೆ ಮನೆ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಇವಾಗ ನಮಗೆ ಹಾಗೆ ಅನ್ನಿಸ್ತಿದೆ. ಸೊ ಫಸ್ಟ್ ಸ್ಕೂಲ್ ನಾವು ನೋಡ್ಕೊಬೇಕಿತ್ತು, ಆಮೇಲೆ ಮನೆ ತೊಗೊಬೇಕಿತ್ತು ಅಂತ. ಹಾಗೆ ಕೆಲಸ ಮಾಡಿಕೊಂಡು ಊಟ ಮಾಡಿ ಜಿಯನ್ನ ಮಲಗಿಸಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಆಲ್ರೆಡಿ ಸಂಜೆ ಆಗಿಬಿಡ್ತು. ಸೊ ಟೀ ಮಾಡ್ಕೊಂಡು ಬಂದೆ. ಚಂದ್ರನ್ ಕೂಡ ಕರಿತಾ ಇದ್ದೀನಿ, ಅವ್ರಿಗೆ ಕಾಲ್ಸ್ ಇತ್ತು. ಸೊ ಅದಾದಮೇಲೆ ಜಿಮ್ಮಿಗೆ ಹೋಗೋಣ ಇವತ್ತು, ಅಂದರೆ ಮೆಂಬರ್ಶಿಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಸೊ ಹೋಗ್ತಾ ಇದ್ದೀವಿ. ಜಿಯನ್ನು ಕೂಡ ಬಂದ ನಮ್ಮ ಜೊತೆಲಿ. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನನ್ನ ಬ್ಲಾಗ್ ನೋಡ್ತಾ ಇದ್ರಿ. ಇವತ್ತು ಆಲ್ರೆಡಿ ಜಸ್ಟ್ ಸ್ನಾನ ಮುಗಿಸಿ ಫ್ರೆಶ್ ಆಗಿ ಬಂದಿದ್ದೀನಿ. ಇನ್ನು ಹೇರ್ ಡ್ರೈ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಬ್ಲಾಗ್ ಎಂಡ್ ಮಾಡೋಣ ಅಂತ, ಯಾಕೆಂದರೆ ಈ ಬ್ಲಾಗ್ ಎಡಿಟ್ ಮಾಡಿ ನಾಳೆ ಮತ್ತೆ ಹಾಕಬೇಕಲ್ವ. ನಾನು ಸ್ವಲ್ಪ ಇನ್ನೂ ಜಾಸ್ತಿ ತೊಗೊಂಡು ಹೋದಷ್ಟು ಬ್ಲಾಗ್ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ ನನಗೆ. ಅದಕ್ಕೆ
ಸೊ ಫ್ರೆಂಡ್ಸ್ ಏನಂದರೆ ಒಂದು ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ ತುಂಬ ಜನ ಹೇರ್ ಕೇರ್ ಬಗ್ಗೆ ಕೇಳ್ತಾ ಇದ್ದೀರಾ. ಅದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು, ಯಾಕೆಂದರೆ ನಂಗೆ ಎಷ್ಟೊಂದು ಕ್ವಶನ್ಸ್ ಬರ್ತಾನೆ ಇರುತ್ತೆ, ರಮ್ಯಾ ಹೇರ್ ಹೆಂಗ್ರೋ ಆಯಿತು, ಹೇರ್ ಕೇರ್ ಏನು ಮಾಡ್ತೀರಾ ಅಂತ. ಸೊ ನಾನು ನಿಮ್ಗೆ ಏನು ತೋರಿಸ್ತೀನಿ ಆ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ, ಸಪ್ರೇಟಾಗಿ ಏನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮಗೆ ಕಳಿಸ್ತಾ ಇದ್ದಾಗ ಅದು ನಾವು ಸುಮ್ಮನೆ ಎಸ್ಬಿಡೋಕ್ಕಾಗತ್ತಾ ಕಳಿದ ತಕ್ಷಣ ಯೂಸ್ ಮಾಡೇ ಮಾಡ್ತೀವಿ. ಸೊ ಅದರಿಂದ ಯೂಸ್ ಮಾಡ್ತೀನಿ ನಾನು. ಸೊ ಸ್ವಲ್ಪ ಕೆಲವೊಂದು ಪ್ರಾಡಕ್ಟ್ಸ್ ಬೇಕಾದ್ರೆ ನಾನು ಟ್ಯಾಗ್ ಮಾಡ್ತೀನಿ, ಅದು ನೀವು ನೋಡಿ. ಅದ್ರ ಜೊತೆಗೆ ಒಂದು ಒಳ್ಳೆ ಹೇರ್ ಸೆರಮ್ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಶ್ಯಾಂಪೂ ಕಂಡೀಷ್ನರ್ ವಾರದಲ್ಲಿ 2 ರಿಂದ 3 ಸರಿ, ಒಂದೊಂದ್ಸರಿ ಮ್ಯಾಕ್ಸ್ 3 ಸರಿ ಆಗ್ಬೋದು, ಒಂದೊಂದ್ಸರಿ 2 ಟೈಮ್ಸ್ ಒಟ್ಟಿನಲ್ಲಿ ಹೇರ್ ವಾಶ್ ಮಾಡೇ ಮಾಡ್ತೀನಿ. ಅದ್ರ ಜೊತೆಗೆ ಹೇರ್ ಸೆರಮ್ಸ್ ಯೂಸ್ ಮಾಡ್ತೀನಿ, ಒಂದು ವಾರದಲ್ಲಿ 2 ಸರಿ ಆ ಥರ. ಯಾಕೆಂದರೆ ಆವಾಗ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ವೀಕ್ಲಿ 2 ಟೈಮ್ಸ್, ನನಗೆ 3 ಟೈಮ್ಸ್ ಯಾವಾಗ ಆಗುತ್ತೆ ಆವಾಗ ಯೂಸ್ ಮಾಡ್ತೀನಿ. ಒಂದೊಂದ್ಸರಿ ಆಗೋದಿಲ್ಲ, ಯಾಕೆಂದರೆ ಇಷ್ಟೊಂದು ಬ್ಯುಸಿ ಇರ್ತೀನಿ, ಕೆಲಸ ಇರುತ್ತೆ, ಅದ್ರ ಮಧ್ಯೆ ಒಂದೊಂದ್ಸರಿ ನನಗೂ ಮರ್ತೋಗ್ಬಿಡುತ್ತೆ, ಹೋಗಿ ಸುಸ್ತಾಗಿರುತ್ತೆ, ಮಲ್ಕೊಂಡ್ಬಿಡ್ತೀನಿ. ಬಟ್ ಇವಾಗ ಸ್ವಲ್ಪ ಆದಷ್ಟು ನಟ್ಸು ಇದೆಲ್ಲ ಚೆನ್ನಾಗಿ ತಿಂತೀನಿ, ಪ್ರೋಟೀನ್ಸ್ ರಿಚ್ ಇರೋ ಫುಡ್ ಆದಷ್ಟು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವಾಟರ್ ಚೆನ್ನಾಗಿ ಕೊಡ್ತೀನಿ, ಮತ್ತು ಗೀ ಅದು ಇದು ಎಲ್ಲ ಫುಡ್ಡಲ್ಲಿ ಈ ಥರ ಅಳವಡಿಸ್ಕೊಂಡಿದ್ದೀನಿ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಜಸ್ಟ್ ನಾವು ಹೇರ್ ಕೇರ್ ಹೊರಗಡೆಯಿಂದ ಮಾಡೋದಲ್ಲ, ನಾವು ಒಳಗಡೆಯಿಂದ ನಮ್ಮ ಬಾಡಿನೂ ಕೂಡ ಕೇರ್ ಮಾಡಬೇಕಾಗತ್ತೆ. ಆವಾಗ ನಮ್ಮ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು ಎಲ್ಲ ಚೆನ್ನಾಗಿರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಝೂಡಿಯೋದು ಶಾಪಿಂಗ್ ಹಾಲ್ ವಿಡಿಯೋ ಮಾಡಿದ್ದೀನಿ, ಅಂದರೆ ಎತ್ನಿಕ್ ವೇರ್ ಎಷ್ಟು ಚೆನ್ನಾಗಿದೆ ಇವಾಗ ಝೂಡಿಯೋಲಿ, ಅಫೋರ್ಡಬಲ್ ಪ್ರೈಸ್ಗೆ ಎಷ್ಟು ಚೆನ್ನಾಗಿ ಸಿಗುತ್ತೆ. ಸೊ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ನೆಕ್ಸ್ಟ್ ಕ್ವೆಶನ್ ಬಂದು, ರಮ್ಯಾ ನಿಮ್ಮದು ಮನೆ ಲೋನು ಹೆಂಗೆ ನೀವು ಅಪ್ಲೈ ಮಾಡಿದ್ರಿ ಅಂತ. ನಾನು ಹಳೆ ವ್ಯೂವರ್ಸ್ಗೆಲ್ಲ ಹೇಳಿದೆ, ಬಟ್ ಹೊಸೊಬ್ಬರಿಗೆ ನಾನಿವತ್ತು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಏನು ಗೊತ್ತಾ, ತುಂಬ ಸಿಂಪಲ್ಲು, ತುಂಬ ಕಷ್ಟ ಅಂತ ಏನಿಲ್ಲ ಅದು ಲೋನ್ ಅಪ್ಲೈ ಮಾಡೋದಾಗಿರ್ಬೋದು, ಬೇರೆ ಎಲ್ಲ. ಸೊ ಫಸ್ಟ್ ಬಟ್ ಏನಂದರೆ ಕೆಲವೊಂದು ಪಾಯಿಂಟ್ಸ್ ನಾವು ನೆನಪಲ್ಲಿ ಇಟ್ಕೊಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಬಂದರೆ ನಾವು ಯಾವ ಬಜೆಟಲ್ಲಿ ಮನೆ ನೋಡ್ತಾ ಇದ್ದೀವಿ, ನಮ್ಮ ಸ್ಯಾಲ್ರಿಗೆ ತಕ್ಕಂತೆ ನಾವು ಬಜೆಟ್ ಹಾಕೋಬೇಕು, ಯಾವ ಬಜೆಟಲ್ಲಿ ನೋಡ್ತಾ ಇದ್ದೀವಿ, ಮತ್ತು ನಮ್ಮ ಹತ್ರ ಎಷ್ಟು ಕ್ಯಾಶ್ ಅಂತ ಇದೆ, ಅಥವಾ ನಾವು ಏನು ಸೇವಿಂಗ್ಸ್ ಮಾಡಿರ್ತೀವಿ, ಕ್ಯಾಶ್ ಅಂದರೆ ಕ್ಯಾಶ್ ಅಂತಲ್ಲ, ಅದು ಏನು ಸೇವಿಂಗ್ಸ್ ಮಾಡಿರ್ತೀವಿ ಅದು. ಯಾಕೆಂದರೆ ನಾವು ಅದನ್ನು ನಾವು ಫಸ್ಟು ಡೌನ್ ಪೇಮೆಂಟ್ ಥರ ಕೊಡಬೇಕಾಗತ್ತೆ, ಅದರಿಂದ ಅದಾದಮೇಲೆ ಲೋನ್ ಹಾಕ್ಸ್ಕೊಳಕ್ಕಾಗೋದು. ಸೊ ಫಸ್ಟು ನೀವು ಪ್ರಾಪರ್ಟಿ ನೋಡ್ಕೊಳ್ಳಿ, ನಿಮ್ಮ ಬಜೆಟಲ್ಲಿ ಅದು ಬರುತ್ತಾ ಏನು ಅಂತ. ಮತ್ತು ಅದು ನೋಡಿಕೊಂಡಾಗ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ, ಏನಾದರೂ ಅದಕ್ಕೆ ಲಿಟಿಗೇಷನ್ಸ್ ಪ್ರಾಬ್ಲಮ್ಸ್ ಇದೆಯಾ, ಹೀಗೆ ಏನು, ಮತ್ತು ಎಷ್ಟು ಇವಾಗ ಸ್ಟಾರ್ಟ್ ಮಾಡಿದರೆ ಎಷ್ಟು ವರ್ಷಕ್ಕೆ ಅದು. ಇವಾಗ ಕೆಲವೊಂದು ಅರ್ಲಿ ಪ್ರಾಜೆಕ್ಟ್ಸ್ ಏನಿರುತ್ತೆ, ಇವಾಗ ಸ್ಟಾರ್ಟ್ ಮಾಡಿದರೆ ನಿಮಗೆ ಟೈಮ್ ಸಿಗುತ್ತೆ ಏನು ಲೋನ್ ಸ್ಟಾರ್ಟ್ ಆಗೋದಕ್ಕೆ. ಬಟ್ ಆಲ್ರೆಡಿ ನೀವು ಏನಾದರೂ ರೀಸೇಲ್ ತೊಗೋತೀವಿ, ಅಥವಾ ಆಲ್ರೆಡಿ ರೆಡಿಯಾಗಿರೋ ಮನೆ ತೊಗೋತೀವಿ, ರೆಡಿ ಟು ಮೂವ್ ಆ ಥರ ಇರೋದು ತೊಗೋತೀವಿ ಅಂದರೆ ನಿಮ್ಗೆ ಇಮಿಡಿಯೇಟಾಗಿ ಲೋನ್ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದನ್ನು ತಲೆಗೆ ಇಟ್ಕೋಬೇಕು. ಮತ್ತು ಫಸ್ಟು ಬಜೆಟ್ ನೋಡ್ಕೊಳ್ಳಿ, ಮತ್ತು ನಿಮ್ಮ ಸ್ಯಾಲ್ರಿ ನೋಡ್ಕೊಳ್ಳಿ, ಚೆಕ್ ಮಾಡಿಸ್ಕೊಳ್ಳಿ ನಿಮ್ಗೆ ಎಷ್ಟರವರೆಗೆ ಲೋನ್ ಸಿಗುತ್ತೆ ಅಂತ. ನಿಮ್ಮ ಸ್ಯಾಲ್ರಿಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ನೇಮಲ್ಲೂ ತೊಗೋಬೋದು, ಇಬ್ಬರು ವರ್ಕ್ ಮಾಡ್ತಿದ್ರೆ, ಇಬ್ರಿಗೂ ಇನ್ಕಮ್ ಇದ್ದರೆ ಇಬ್ಬರು ನೇಮಲ್ಲಿ ಕೂಡ ತೊಗೋಬೋದು. ಬಟ್ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು. ನಾವು ಟ್ಯಾಕ್ಸ್ ಏನು ಪೇ ಮಾಡ್ತಿರ್ತೀವಿ ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೂಡ ಕರೆಕ್ಟಾಗಿರಬೇಕಾಗತ್ತೆ. ಮತ್ತು ನಿಮ್ಮ ಸ್ಯಾಲ್ರಿದು ಕೂಡ ಕೇಳ್ತಾರೆ ಕಂಪ್ನಿಯಿಂದ, ಸೊ ಎಷ್ಟು ಸ್ಯಾಲ್ರಿ ಬರ್ತಿದೆ ಅದು ಎಲ್ಲ. ಸೊ ನಾವು ಫಸ್ಟಿಂದನೂ ನಮಗಿದ್ದು ಒಂದೇ ಚಂದು ಇದ್ರಲ್ಲಿ ತೊಗೊಳ್ಳೋದು, ಯಾಕೆಂದರೆ ಒಬ್ಬರದ್ದು ತೊಗೊಳ್ಳೋದು, ಇನ್ನೊಬ್ಬರು ಸ್ವಲ್ಪ ಬೇರೆ ಖರ್ಚುಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಂತ. ಸೊ ಅದ್ರ ಪ್ರಕಾರ ಚಂದುಗೆ ಎಷ್ಟು ಬರುತ್ತೆ ನೋಡಿಕೊಂಡು ಅವರ ಇದು ಮಾಡಿಕೊಂಡು ಅದ್ರ ಪ್ರಕಾರ ನಾವು ಬಜೆಟ್ ಹಾಕ್ಕೊಂಡಿದ್ವಿ. ಫಸ್ಟ್ ಈ ಮನೆ ಫೈನಲೈಸ್ ಮಾಡಿದಾಗಲೂ ನಮಗಿಂತ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಸ್ವಲ್ಪ ಡೌನ್ ಪೇಮೆಂಟ್ ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡಿದ್ರಿಂದ ಕೊನೆಗೆ ಲೋನ್ ಅಮೌಂಟಲ್ಲಿ ನಮಗೆ ಈ ಮನೆ ಬಂತು ಅಂತ ಹೇಳ್ಬೋದು. ಸೊ ಅದು ನೋಡ್ಕೊಳ್ಳಿ. ಲೋನ್ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆಮೇಲೆ ತುಂಬ ಎವ್ರಿ ಮಂತ್ ಕಟ್ಕೊಂಡು ಹೋಗೋದು ಇದೆಲ್ಲ ಸ್ವಲ್ಪ ಕಷ್ಟ. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸ್ದೇ ಇರೋ ಥರ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದಕ್ಕೂ ಅಷ್ಟೇ ನೀವು ಫಸ್ಟು ಏನಾದರೂ ಆ ಕಡೆ ಈ ಕಡೆ ಆದರೂ ನಿಮ್ಮ ಜಾಬಲ್ಲಿ ಆಗ್ಬೋದು, ಸೊ ಅದಕ್ಕೆ ಅಂತ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರಿ ಎಕ್ಸ್ಟ್ರಾ ಅದನ್ನು. ಯಾಕೆಂದರೆ ಅವಾಗ ಅಟ್ಲೀಸ್ಟ್ ಆ ಒಂದು 3 ಮಂತ್ಸ್ 4 ಮಂತ್ಸ್ ನಿಮಗೆ ಪೇ ಮಾಡೋ ಥರ ಇರಬೇಕು. ಸೊ ಅದರಿಂದ ಅಷ್ಟು ಅಮೌಂಟ್ ಯಾವಾಗಲೂ ನಿಮ್ಮ ಅಕೌಂಟಲ್ಲಿದ್ದರೆ ಅದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಸೊ ಅದನ್ನು ಕೂಡ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಏನು ಮಾಡಿದ್ವಿ ಅಂದರೆ ಫಸ್ಟು ನಾವು ಪ್ರಾಪರ್ಟಿ ಫೈನಲೈಸ್ ಮಾಡಬೇಕು. ಪ್ರಾಪರ್ಟಿ ಫೈನಲೈಸ್ ಮಾಡಿದ್ಮೇಲೆ ಅದು ನೀವು ಯಾವ ನಿಮ್ಮ ಬ್ಯಾಂಕು ನಿಮ್ಮ ರೆಗ್ಯುಲರಾಗಿ ಎಲ್ಲಾದರೂ ನಿಮ್ಮದು ಅಕೌಂಟ್ ಇರೋದಾಗಿರ್ಬೋದು, ಅಥವಾ ನೀವು ಇಲ್ಲ ಹೊಸದಾಗಿ ಯಾವುದಾದ್ರು ಬ್ಯಾಂಕ್ಗಳು ಕೆಲವೊಂದು ಬ್ಯಾಂಕ್ಗಳು ಲೋನ್ ಇಂಟ್ರೆಸ್ಟ್ ಏನಿದೆ ಅದು ಕಡಿಮೆ ಕೊಡ್ತಾರೆ. ಸೊ ಅದು ನೋಡ್ಕೊಂಡು ನಿಮ್ಗೆ ಯಾವ ಬ್ಯಾಂಕ್ ಅಂತ ಅನಿಸುತ್ತೆ ಆ ಬ್ಯಾಂಕಲ್ಲಿ ಅಪ್ಲೈ ಮಾಡಿ ನಿಮ್ಮ ಎಲಿಜಿಬಿಲಿಟಿ ಚೆಕ್ ಮಾಡಿ ಅವ್ರು ಹೇಳ್ತಾರೆ ಓಕೆ ನಿಮ್ಗೆ ಇಷ್ಟು ಅಮೌಂಟ್ ಕೊಡ್ಬೋದು ನಿಮ್ಮ ಸ್ಯಾಲ್ರಿ ಬೇಸಿಸ್ ಮೇಲೆ ಅಂತ. ಸೊ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ನೀವು ಪ್ರಾಪರ್ಟಿ ಫೈನಲೈಸ್ ಮಾಡಿದ್ಮೇಲೆ. ಆಮೇಲೆ ಅವ್ರ ಪ್ರಾಪರ್ಟಿನ ಅವ್ರಿಗೆ ಇದು ಪ್ರಾಪರ್ಟಿ ಅಂತ ಎಲ್ಲ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದ್ಮೇಲೆ
ಅವರು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತಾರೆ, ಈ ಪ್ರಾಪರ್ಟಿಗೆ ಏನಾದರೂ ಲೋನ್ ಕೊಡ್ಬೋದಾ, ಲಿಟಿಗೇಷನ್ಸ್ ಇದೆಯಾ, ಬೇರೆ ಏನಾದರೂ ಇದೆಯಾ ಅಂತ. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಸ್ಯಾಂಕ್ಷನ್ ಮಾಡಲ್ಲ, ಲೋನ್ ಹೇಳ್ತಾರೆ ನಾವಿಲ್ಲ ಆಗೋದಿಲ್ಲ ಅಂತ. ಸೊ ಅದರಿಂದ ಬ್ಯಾಂಕ್ ಮೂಲಕ ಕೂಡ ನೀವು ಅದನ್ನು ಚೆಕ್ ಮಾಡಿಸ್ಕೋಬೋದು. ಸೊ ನಾವು ಅಷ್ಟೇ ಫಸ್ಟು ಇದು ಪ್ರಾಪರ್ಟಿ ಫೈನಲೈಸ್ ಮಾಡಿದ್ಮೇಲೆ ನಮ್ಮದು ಬ್ಯಾಂಕಲ್ಲಿ ಅಪ್ಲೈ ಮಾಡಿದ್ವಿ, ಅಲ್ಲಿ ಕನ್ಸಲ್ಟೇಷನ್ ತೊಗೊಂಡ್ವಿ, ಇದು ನಾವು ಈ ಪ್ರಾಪರ್ಟಿ ತೊಗೋಬೇಕು ಅಂದ್ಕೊಂಡಿದ್ದೀವಿ, ಇಷ್ಟು ಬಜೆಟ್ ಇದೆ ಅಂತಂದಾಗ ಅವ್ರು ಒಂದ್ಸರಿ ಬಂದು ಕ್ರಾಸ್ ಚೆಕ್ ಮಾಡಿ ಓಕೆ ನಮ್ದು ಅವರು ಕೆಲವೊಂದು ಬ್ಯಾಂಕಲ್ಲಿ ಕೆಲವೊಂದು ಪ್ರಾಪರ್ಟೀಸು ಆಗಲ್ಲ, ಲೋನ್ ಕೊಡಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ಅದು ನೋಡ್ಕೊಳ್ಳಿ, ಅವ್ರು ಬಂದು ಚೆಕ್ ಮಾಡಿ ಓಕೆ ಇಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಇಲ್ಲಿ ಯಾರಾದರೂ ಆಲ್ರೆಡಿ ತೊಗೊಂಡಿರೋ ಇದ್ದರೆ ತುಂಬ ಈಸಿ ಆಗಿಬಿಡುತ್ತೆ. ಸೇಮ್ ಬ್ಯಾಂಕ್ ಅವರು ಯಾರಾದರೂ ಇಲ್ಲಿ ತೊಗೊಂಡಿದೆ ಪ್ರಾಪರ್ಟಿ, ಸೊ ಅದು ಇನ್ನೂ ಈಸಿಯಾಗಿರುತ್ತೆ. ಸೊ ನೋಡಿ ಚೆಕ್ ಮಾಡಿ ಓಕೆ ಆಲ್ರೆಡಿ ಅಲ್ಲಿ ತೊಗೊಂಡಿರೋ ಇದೆ ಅಂದ್ಬಿಟ್ಟು ಅವರು ಆಮೇಲೆ ಓಕೆ ಮಾಡಿದ್ರು. ಸೊ ಹಂಗೆ ನಮಗೆ ಲೋನು ನಾವು ಅಪ್ಲೈ ಮಾಡಿದ್ದು. ಸೊ ಫಸ್ಟ್ ಇದಿಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ತುಂಬ ಜನಕ್ಕೆ ಅಂದರೆ ಹೊಸೊಬ್ರಿಗೆ ಏನಂತ ಗೊತ್ತಾಗೋದಿಲ್ಲ, ಕೆಲವೊಂದು ಸರಿ ಏನು ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ, ಹೆಂಗೆ ಅಪ್ಲೈ ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ, ಅದೆಲ್ಲ ಇರುತ್ತೆ. ಆಲ್ಮೋಸ್ಟ್ ನಾವು 2.5 years ಆಗ್ತಾ ಬಂತು ನಮ್ಮ ಲೋನ್ ಕೂಡ ಸ್ಟಾರ್ಟಾಗಿ ಇನ್ನೂ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ನಾವು ಇನ್ನು ಅಲ್ಲಿ ಬ್ರಿಗೇಡಲ್ಲಿ ಇದು ಇಂಟೀರಿಯರ್ ಸ್ಟಾರ್ಟ್ ಮಾಡಿಸಿದ ತಕ್ಷಣ ನಾವು ಮನೆ ರಿಜಿಸ್ಟ್ರೇಷನ್ ಯಾವಾಗ ಮಾಡ್ತೀವಿ ಆವಾಗ ಅಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ಲೋನು ಆ ಮಂತಿಂದನೇ. ಸೊ ಅದರಿಂದ ಅವಾಗಲೇ ಸ್ಟಾರ್ಟ್ ಆಯಿತು. ನಮಗೊಂದು 6 months ಅಲ್ಲಿ ನಾನು ಪೇ ಮಾಡ್ತಾ ಇದ್ವಿ ನಾವು ಬ್ರಿಗೇಡಲ್ಲಿ ಇದ್ದಾಗೆ, ನಾನು ಇಲ್ಲಿ ನಮಗೆ ಆಗೋ ತನಕ. ಆಮೇಲೆ ಸ್ವಲ್ಪ ಆದಾಗ ಅರ್ಜೆಂಟಲ್ಲಿ ನಾವು ಮೂವ್ ಆನ್ ಆಗಿದ್ದು. ನೋಡ್ಕೊಳ್ಳಿ, ಆದಷ್ಟು ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ವಲ್ಪ ಕಟ್ಕೊಂಡು ಮನೆ ತೊಗೋಬೇಕು ಅಂತಿದೆ, ಬಟ್ ಸ್ವಲ್ಪ ಕಟ್ಕೊಂಡು ಹೋಗಬೇಕು ಅಂದರೆ ನಾನು ಹೇಳೋದು ಇವಾಗ ಸ್ಟಾರ್ಟ್ ಮಾಡಿರೋ ಪ್ರಾಪರ್ಟೀಸ್ ತೊಗೊಳ್ಳಿ. ಯಾಕೆಂದರೆ ಅವಾಗ ನಿಮಗೆ ಸ್ವಲ್ಪ ಬರುತ್ತೆ ಲೋನು, ಅಷ್ಟೊಂದು ತುಂಬ ಏನು ಜಾಸ್ತಿ ಅಂತ ಅನ್ಸೋದಕ್ಕೆ ಹೋಗೋದಿಲ್ಲ. ಸೊ ಎಲ್ಲ ನೋಡಿಕೊಂಡು ಏನೇ ಇದ್ರೂ ಕೊನೆಗೆ ಫೈನಲಿ ಬರೋದು ನಮ್ಮದೇನೆ, ನಾವೇನೇ ಹೇಳ್ಬೋದು. ಸೊ ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅಥವಾ ನಮಗೇನು ಅಮೌಂಟ್ ನಮ್ಮ ಹತ್ರ ಇದೆ ಅಥವಾ ನಮಗೇನು ಸ್ಯಾಲ್ರಿ ಬರುತ್ತಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಇಷ್ಟೇ, ತುಂಬ ಏನು ದೊಡ್ಡ ಇದಲ್ಲ ಅದು. ಅಂದರೆ ಕೇಳ್ತಾ ಇದ್ದೀವಿ ರಮ್ಯಾ, ಹಿಂಗೆ ನಾವು ಇನ್ಸ್ಟಾಗ್ರಾಮಲ್ಲಿ ಕೆಲವರು ಮನೆಗೆ ಮೆಸೇಜ್ ಮಾಡಿ ನಾವು ಮನೆ ತೊಗೋಬೇಕು ಅಂದ್ಕೊಂಡಿದ್ದೀವಿ ಬ್ಯಾಂಗ್ಳೂರಲ್ಲಿ, ಹೆಂಗೆ ನೀವೇನು ಮಾಡಿದ್ರಿ, ಫಸ್ಟು ಲೋನ್ಗೆ ಹೆಂಗೆ ಇದು ಮಾಡಿದ್ರಿ ಅಂತ. ಸೊ ಸ್ವಲ್ಪ ಜನಕ್ಕೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.